ಮೊನ್ನೆ ನಡೆದಂಥ 3 ಕೊಲೆ ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಸೊ, ಆ 3 ಕೊಲೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್‌ನ ಹೇಳ್ತೀನಿ. ಸೊ, ಹಾಗೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೇ ನೋಡಿ. ಸೊ, ಸ್ನೇಹಿತರೆ, ಬೆಂಗಳೂರಲ್ಲಿ ತುಂಬ ಕೇಸ್‌ಗಳಾಗಿದೆ. ಆದರೆ ಇದೊಂದು ಕೇಸ್ ಮಾತ್ರ ವಿಚಿತ್ರ ಅಂತ ಹೇಳೋದ್ಕಿಂತ ಒಂಥರ ಭಯಾನಕವಾದ ಕೇಸ್ ಅಂತಲೇ ಹೇಳ್ಬೋದು. ತ್ರಿಬಲ್ ಮರ್ಡರ್ ಆಗಿದೆ. 3 ಜನನ ಸಾಯಿಸಿದ್ದಾರೆ ಚಾಕುನಲ್ಲಿ ಚುಚ್ಚಿ ಚುಚ್ಚಿ. ಅದೇನು ದ್ವೇಷ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂತನೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ಮಕ್ಕಳೇ ಪೇರೆಂಟ್ಸ್ ಅಪ್ಪ ಅಮ್ಮನ್ನ ಸಾಯಿಸೋ ಮಟ್ಟಿಗೆಲ್ಲ ಹೋಗ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಅದೇನು ಇದು ಯಾವುದರಿಂದ ಇನ್ಸ್ಪಿರೇಷನ್ ಆಗ್ತಾರೆ ಅಂತ ಗೊತ್ತಿಲ್ಲ. ನಾವು ಬೇರೆ ಸ್ಟೇಟ್‌ಗಳಲ್ಲಿ ನೋಡ್ತಿದ್ವಿ. ಅಪ್ಪ ಅಮ್ಮನ್ನ ಸಾಯಿಸಿರೋದು ಆ ಥರದ್ದೆಲ್ಲ ಇದನ್ನ ಸುದ್ದಿಗಳನ್ನ. ಆದರೆ ನಮ್ಮ ಕರ್ನಾಟಕದಲ್ಲೂ ಈ ಥರ ಆಗ್ತಿದೆ ಅಂದರೆ ಭಯಾನಕವಾದಂಥ ಸಂಗತಿ. ಇದು ನಂಬಲೇ ಆಗ್ತಿಲ್ಲ. ನಂಬಕ್ಕಾಗದು ಒಂದು ಭಯ ಜಾಸ್ತಿ ಆಗ್ತಿದೆ. ಈ ಥರನೂ ಜನಗಳಿದಾರಾ ಅನ್ನೋ ಥರ ಆಗ್ತಿದೆ. ಇದೆಲ್ಲಪ್ಪ ನಡೆದಿರೋದು ಅಂದರೆ ಬೆಂಗಳೂರು ಕೆ.ಆರ್. ಪುರಂ ಎಲ್ಲರೂ ಕೇಳಿರ್ತೀರಾ? ಕೆ.ಆರ್. ಪುರಂ ಹತ್ರ ಇರೋ ಸೀಗೆಹಳ್ಳಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಒಂದು ಪ್ರೈವೇಟ್ ಖಾಸಗಿ ಅಪಾರ್ಟ್ಮೆಂಟು. ಖಾಸಗಿ ಅಪಾರ್ಟ್ಮೆಂಟಲ್ಲಿ 4 ಜನ ಇರ್ತಾರೆ. ಅಪ್ಪ, ಅಮ್ಮ, 2 ಮಕ್ಕಳು, ಹೆಣ್ಮಕ್ಳು. ಸೊ, ಈ ಮನೆಯಲ್ಲಿ ಏನು ಕಲಹಗಳಿತ್ತು ಅಂದರೆ ಸುದ್ದಿಗಳ ಪ್ರಕಾರ ನೋಡೋದಾದರೆ, ಅವ್ರ ಹಿರಿ ಮಗಳು ಶ್ವೇತಾ ಅನ್ನೋರು 4 ಜನ ಮಕ್ಕಳಿರ್ತಾರೆ. ಫಸ್ಟ್ ಫ್ಯಾಮಿಲಿ ಡೀಟೇಲ್ಸ್ ಕೊಟ್ಬಿಡ್ತೀನಿ. ತಂದೆ ಹೆಸರು ಬಂದು ಸೋಮಸುಂದರು, ತಾಯಿ ಮುತ್ತುಲಕ್ಷ್ಮಿ. ತಂದೆಗೆ 55 ವರ್ಷ ವಯಸ್ಸು, ತಾಯಿಗೆ 48 ವರ್ಷ ವಯಸ್ಸು, ತಂಗಿ ಸುಪ್ರಿಯಾ ಅಂತ 20 ವರ್ಷ ವಯಸ್ಸು. ಇನ್ನೊಬ್ರು ಶ್ವೇತಾ ಅಂದ್ಬಿಟ್ಟು ಹಿರಿಯ ಅಕ್ಕ, ಅವ್ರಿಗೆ 24 ವರ್ಷ ವಯಸ್ಸು. ಮನೇಲಿ ಏನು ಪ್ರಾಬ್ಲಮ್ ಇತ್ತೋ ಏನೋ ಗೊತ್ತಿಲ್ಲ. ಈ ಸುದ್ದಿಗಳ ಪ್ರಕಾರ ಹೇಳೋದಾದ್ರೆ, ಅವರು ಅಂದರೆ ಕೊಲೆ ಮಾಡಿರೋ ಶ್ವೇತಾ ಏನಿದ್ದಾರೆ ಲಿವಿಂಗ್ ರಿಲೇಷನ್‌ಶಿಪ್ಪಲ್ಲಿ ಇದ್ರು ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ಎಲ್ಲ ಈ ವೆಸ್ಟರ್ನ್ ಅವರು ನಾರ್ತ್ ಈಸ್ಟ್‌ಗಳು ಸೇರ್ಕೊಬಿಟ್ಟು ಎಲ್ಲ ವೆಸ್ಟರ್ನ್ ಕಲ್ಚರ್‌ನೇ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಈ ಕೋರಮಂಗಲ, ಇಂದಿರಾನಗರ, ಎಂ.ಜಿ. ರೋಡ್ ಕಡೆ ಹೋಗ್ಬಿಟ್ರಂತೂ ಇದು ಏನಪ್ಪ, ಏನು ಸಂಸ್ಕೃತಿ ಅನ್ನೋದಂತೂ ಅಂತ ಕ್ವೆಷನ್‌ಗಳು ಬರ್ತವೆ ನಿಮಗೆ. ಏಕೆಂದರೆ ಆ ರೀತಿ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದಾರೆ. ಸೊ, ಇವಾಗೆಲ್ಲ ಇತ್ತೀಚೆಗೆ ಟ್ರೆಂಡ್ ಆಗಿರೋದೇನು ಅಂದರೆ ಬಾಡಿಗೆ ಬಾಯ್ ಫ್ರೆಂಡ್ ತಗೊಳ್ಳೋದಂತೆ, ಲಿವಿಂಗ್ ರಿಲೇಷನ್‌ಶಿಪ್ಪಲ್ಲಿ ಇರೋದಂತೆ. ಇದೆಲ್ಲ ತುಂಬ ಟ್ರೆಂಡ್ ಆಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಏನೂ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಎಲ್ಲ ಏನೋ ಒಂಥರ ಅದನ್ನು ಕ್ರೇಜ್ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ. ಸೊ, ಸುದ್ದಿಗಳ ಪ್ರಕಾರ ಹೇಳೋದಾದರೆ, ಶ್ವೇತಾ ಅನ್ನೋ ಹಿರಿ ಮಗಳು ಲಿವಿಂಗ್ ರಿಲೇಷನ್‌ಶಿಪ್ಪಲ್ಲಿ ಇದ್ರಂತೆ ಯಾರೋ ಒಬ್ಬ ಹುಡುಗನ ಜೊತೆ. ಅವನ ಹೆಸರು ಬಂದು ಕೆನೆತ್ ಅಂದ್ಬಿಟ್ಟು. ಸೊ, ಇದಕ್ಕೆ ಅಪ್ಪ ಅಮ್ಮ ಅಪೋಸ್ ಮಾಡಿದ್ದಾರೆ. ಅಂದರೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ, ಇತ್ತೀಚಿನ ಯಾರು ತಾನೇ ಒಪ್ತಾರೆ ಹೇಳಿ ಈಗ? ಮದುವೆ ಆಗಿಲ್ಲ, ಏನಿಲ್ಲ. ಯಾಕೆಂದರೆ ತಂದೆ ತಾಯಿಗೆ ತಮ್ಮ ಮಕ್ಕಳು ಮದುವೆ ಮಾಡಬೇಕು ಅನ್ನೋ ಒಂದು ಕನಸಿರುತ್ತೆ. ಎಷ್ಟೋ ಆಸೆಗಳನ್ನ ಹೊತ್ಕೊಂಡಿರ್ತಾರೆ. ಅವರು ಈ ಥರದಲ್ಲಿ ಅವ್ರ ಜೊತೆ ಓಡಾಡಿಕೊಂಡು, ಲವ್ ಮಾಡಿಕೊಂಡು, ಅಲ್ಲಿ ಇಲ್ಲಿ ರೂಮ್ ಮಾಡಿಕೊಂಡು, ಲಿವಿಂಗ್ ರಿಲೇಷನ್‌ಶಿಪ್ ಅಂದರೆ ಯಾರು ತಾನೇ ಒಪ್ಕೋತಾರೆ ಹೇಳಿ? ಸೊ, ಈ ವಿಚಾರಕ್ಕೆ ಗಲಾಟೆ ನಡೆದಿದೆ ಅಂತಲೇ ಹೇಳ್ತಾರೆ. ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿದಾರಂತೆ ಇವರು ವಿಚಾರಗಳ ಪ್ರಕಾರ. ಪೊಲೀಸ್ನವ್ರು ನಡೆಸಿರೋ ವಿಚಾರಣೆಗಳ ಪ್ರಕಾರ. ಬಟ್ ಇದು ಹೇಗಾಗಿದೆ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕು. ಮತ್ತು ಇನ್ನೊಂದು ಕಾರಣ ಏನು ಹೇಳಿದ್ದಾರೆ ಅಂದರೆ, ಸ್ವಲ್ಪ ಲೋನ್ ಬೇರೆ ಇತ್ತಂತೆ. ಸ್ವಲ್ಪ ಏನಿಲ್ಲ, ಒಂದು 25-30 ಲಕ್ಷ ಲೋನ್ ಇತ್ತಂತೆ. ಸೊ, ಅದ್ರ ಇ.ಎಮ್.ಐಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವ್ರೇನು ಈಗ ಲಿವಿಂಗ್ ರಿಲೇಷನ್‌ಶಿಪ್ಪಲ್ಲಿದೆ. ಅವರು ಏನಕ್ಕೆ ತಗೊಂಡ್ರು ಏನು ಅಂತ ಗೊತ್ತಿಲ್ಲ. ಸಾಲದ್ಕೆ ಇವರು ಎಜುಕೇಟೆಡ್ ಬೇರೆ, ವರ್ಕ್ ಮಾಡ್ತಿದ್ರಂತೆ ಕಂಪ್ನಿನಲ್ಲಿ. ಬಟ್ ಇಷ್ಟೆಲ್ಲ ಇದ್ರೂ ಹೆತ್ತ ತಂದೆ ತಾಯಿನ ಕೊಲೆ ಮಾಡೋಷ್ಟು ಕ್ರೂರಿಗಳಾಗ್ತಾರೆ ಅಂದರೆ, ಏನು ಅವ್ರ ಮೈಂಡ್‌ಸೆಟ್ ಏನಿತ್ತು? ಹೆಂಗೆ ಆಗ್ತಿದೆ ಪ್ರಪಂಚ? ಏನು ಅನ್ನೋದೇ ಗೊತ್ತಾಗ್ತಿಲ್ಲ, ಹಂಗಾಗಿದೆ. ಸೊ, ಇವಾಗ ಇವರು ಶ್ವೇತಾ ಮತ್ತು ಕೆನೆತ್ ಅಂದ್ಬಿಟ್ಟು ಲಿವಿಂಗ್ ರಿಲೇಷನ್‌ಶಿಪ್ಪಲ್ಲಿದ್ದಾರೆ. ಸೊ, ಇದಕ್ಕೆ ಅವ್ರ ತಂದೆ ತಾಯಿ ಅಪೋಸ್ ಮಾಡಿದ್ದಾರೆ. ಸೊ, ಈ ಅಪೋಸ್‌ಗೆ ಇವರೆಲ್ಲ ಪ್ಲ್ಯಾನ್ ಮಾಡಿ ಒಂದಿನ ಸಂಜೆ ಟೈಮಲ್ಲಿ ಹೋಗಿ ತಂದೆ, ತಾಯಿ ಮತ್ತು ತಂಗಿ 3 ಜನನೂ ಸಾಯಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲ, ಅದು ಯಾವ ರೀತಿ ಮನ್ಸು ಬರುತ್ತೆ ಹೋಗ್ಲಿ? ತಂದೆ ತಾಯಿ ಎಷ್ಟು ಅಪ್ಪ ಅಮ್ಮನ್ನೇ ಈ ರೀತಿ ಅವ್ರು ಚಿಕ್ಕದ್ರಿಂದ ಬೆಳೆಸಿರ್ತಾರೆ. ಬೆಳೆಸಿ, ಓದಿ, ಎಜುಕೇಷನ್ ಕೊಟ್ಟು ಎಲ್ಲ ಮಾಡಿರ್ತಾರೆ. ಆದ್ರೂ ಈ ರೀತಿ ಒಂದು ಸ್ವಲ್ಪನೂ ಕರುಣೆ ಇಲ್ದಂಗೆ ಚುಚ್ಚಿ ಸಾಯಿಸ್ಬಿಟ್ಟು ಹೋಯ್ತಾರೆ ಅಂದರೆ, ಇನ್ನು ಅವ್ರ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅದನ್ನ ಊಹೆನೂ ಮಾಡ್ಕೊಳಕ್ಕಾಗ್ತಿಲ್ಲ. ಆ ಥರ ಆಗ್ಬಿಟ್ಟೈತೆ ನೋಡಿ. ಯಪ್ಪಾ! ಇದ್ ನೆನ್ಸ್ಕೊಂಡ್ರೆ ಭಯ. ಇಂಥ ಜನಗಳು ಇರ್ತಾರಾ ಅನ್ಸ್ಬಿಟ್ಟೈತೆ. ಇದು ಹೆಂಗಾಯ್ತು ಕೊಲೆ ಅಂತ ನೋಡೋದಾದ್ರೆ, ಸೋಮವಾರ ರಾತ್ರಿ ಕುಟುಂಬ ಅಂದರೆ 3 ಜನ ಫ್ಯಾಮಿಲಿ ಇದ್ದೋರು, ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ, ಈವ್ನಿಂಗ್ ಟೈಮಲ್ಲಿ ಬಂದಿದ್ದಾರೆ ಫ್ಯಾಮಿಲಿಗೆ. 3 ಜನ ಒಟ್ಟಿಗೆ ಇರೋದ್ರಿಂದ 3 ಜನದ ಮೇಲೂ ಚಾಕು ತಗೊಂಡು ಚುಚ್ಚಿ ಸಾಯಿಸಿದ್ದಾರೆ. ಯಪ್ಪಾ! ಅದು ಹೆಂಗೆ ಅಂದರೆ ಹೆಚ್ಚು ಕಮ್ಮಿ ಒಂದು 50ಕ್ಕೂ ಜಾಸ್ತಿ ಬಾರಿ ಚುಚ್ಚಿ ಸಾಯಿಸಿದ್ದಾರೆ ಅಂತ ಪೊಲೀಸ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ಹೆಂಗಾರು ಮನ್ಸು ಬಂತು ಯಪ್ಪಾ! ಅವ್ರಿಗೇನು ಅಷ್ಟು ಕರುಣೆ ಅನ್ನೋದೇ ಇರ್ಲಿಲ್ವಾ? ಹೋಗ್ಲಿ ಬೇರೆಯವರಾದ್ರೆ ಬೇಡ, ಅಪ್ಪ ಅಮ್ಮನಿಗೂನು ಇದು ಮಾಡವ್ರೆ ಅಂದರೆ
ಏನು ಅಂತಾನೆ ಹೇಳೋಕ್ಕಾಗ್ತಿಲ್ಲ. ಇಂಥವ್ರನ್ನೆಲ್ಲನೂ ಉಳಿಸ್ಬೇಕು, ಎನ್ಕೌಂಟ್ರ್ ಮಾಡಾಕ್ಬೇಕು ಅನ್ಸ್ಬಿಡುತ್ತೆ. ಸೊ ಅದಾದ್ಮೇಲೆ ಇವರು ಹೋಗ್ಲಿ, ಅವ್ರಿಗೆ ರಿಗ್ರೆಟ್ ಅನ್ನೋದೇ ಇಲ್ಲ. ಏನಪ್ಪ ಹಂಗೆ ಮಾಡ್ಬಿಟ್ಟಿದ್ದೀನಿ, ತಪ್ಪಾಯ್ತು ಅನ್ನೋ ಒಂದು ಇದೇ ಇಲ್ಲ, ಮನೋಭಾವನೆನೇ ಇಲ್ಲ. ಮಾಡ್ಬಿಟ್ಟು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿದ್ದಾರೆ. ಲವರು ಮತ್ತು ಅವಳು ಇಬ್ರು, ಶ್ವೇತಾ ಮತ್ತು ಕೆನೆತ್ ಇಬ್ರು ಎಸ್ಕೇಪ್ ಆಗಕ್ಕೆ ಪ್ಲ್ಯಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬಟ್ ಕರ್ನಾಟಕ ಪೊಲೀಸ್ ಅವ್ರನ್ನ ಬಿಟ್ಟಿಲ್ಲ. ಒಂದೇ ದಿನದಲ್ಲಿ ಎಡೆಮುರಿ ಕಟ್ಟಿ ಪುದುಚೇರಿನಲ್ಲಿ ಇಬ್ರು ಅರೆಸ್ಟ್ ಮಾಡಿದ್ದಾರೆ. ಸೊ ಅವರಿಬ್ರು ಪ್ಲ್ಯಾನ್ ಮಾಡಿದ್ದೇನೆಂದರೆ, ನೀನೊಂದು ಕಡೆ ಹೋಗು, ನಾನೊಂದು ಕಡೆ ಹೋಗ್ತೀನಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇಬ್ರು ರೈಲ್ವೆ ಸ್ಟೇಷನಲ್ಲಿ ಹಿಡ್ದಾಕಿದ್ದಾರೆ. ಸೊ ಬಟ್ ಈಗ ಅವ್ರದ್ದು ಏನೋ ಆಗಿದ್ದೇನೋ ಆಯಿತು, ಕೊಲೆ ಮಾಡಿದ್ರು, ಲಿವಿಂಗ್ ರಿಲೇಷನ್ಶಿಪ್ಗೆ ಅಪೋಸ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ಇವಾಗ ಏನಾಯಿತು ಕತೆ ಮುಂದೆ? ಜೈಲ್ಗೆ ಹೋಗ್ತಾರೆ, ಜೈಲ್ ಪಾಲಾಗ್ತಾರೆ, ಯಾರ ಜೊತೆ ಇರ್ತಾರೆ? ಏನು ಕೊಲೆ ತಮಾಷೆನಾ? ಈಗ ಜೀವಾವಧಿ ಶಿಕ್ಷೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಏನು ಜೀವನೆಲ್ಲ ಜೈಲಲ್ಲಿ ಕಳಿಬೇಕಾಗುತ್ತೆ? ಯಾರು ಬರ್ತಾರೆ? ಈಗ ಅವ್ರ ಫ್ಯಾಮಿಲಿ ಇಲ್ಲ, ಅಪ್ಪ ಅಮ್ಮ ತಂಗಿ ಎಲ್ಲ ಹೋಗ್ಬಿಟ್ಟಿದ್ರು, ಬೇಲ್ ಯಾರು ಕೊಡ್ತಾರೆ? ಮುಂದೆ ಜೀವನ ಏನು? ಅದೇ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಮಾಡ್ಬೇಕಿತ್ತ ಅಂತ ಅನ್ಸುತ್ತೆ. ಬಟ್ ಇವಾಗ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಎಲ್ಲ ಆಗೋಗಿದೆ, ಮುಗೀತವ್ರ ಕತೆ ಇಷ್ಟೇ. ಇನ್ನು ಜೈಲ್ ವಾಸನೇ ಗತಿ. ಅಲ್ಲೇ ಕೆಲಸ ಮಾಡಬೇಕು, ಊಟ ತಿಂಡಿ ಮಾಡ್ಕೊಂಡು ಅಲ್ಲೇ ಇರಬೇಕಷ್ಟೆ. ಆ ನರಕ ಯಾತನೆಯಲ್ಲಿ ಇರೋ ಬದಲು ಏನೋ 5 ನಿಮಿಷ ಸುಖಕ್ಕೋಸ್ಕರ ಏನೋ ಯಾರೋ ಬಂದ ಕೇಳ್ದ, ಏನೋ ಹೇಳ್ದ ಅಂದ್ಬಿಟ್ಟು ಹುಡ್ಗನ್ ಮಾತು ಕಟ್ಕೊಂಡು ಅಪ್ಪ ಅಮ್ಮನ್ನ ಸಾಯಿಸ್ತಾರೆ ಅಂದರೆ ಎಲ್ಲಿಗೆ ಹೋಗ್ತಿದೆ ಪ್ರಪಂಚ ಅಂತಾನೆ ಗೊತ್ತಾಗ್ತಿಲ್ಲ, ಹಂಗಾಗಿದೆ. ಈಗ ನೋಡಿ, ಮಾತು ಕೇಳ್ಕೊಂಡು ಸಾಯಿಸಿದ್ದಕ್ಕೆ ಜೀವನ ಪರ್ಯಂತ ಜೈಲಲ್ಲಿ ಇರ್ಬೇಕು ಇವಾಗ, ಹಂಗಾಗಿದೆ. ಸೊ ಇದು ಇವತ್ತಿನ ಸುದ್ದಿ ಸ್ನೇಹಿತರೆ. ಸುದ್ದಿ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.